ಬೀದರ್ ಜಿಲ್ಲೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದಾದರೂ ನೋಟಿಸ್ ಕೊಟ್ಟಿದ್ದೇವಾ? ನಿಮ್ಮಲ್ಲಿ ನಾನು ದಾಖಲೆ ಇದೆಯಾ? ನಾನು ಜಿಲ್ಲಾಧಿಕಾರಿ ಕೇಳಿ ಪೂರ್ತಿ ಜಿಲ್ಲಾಧಿಕಾರಿಯವರಿಗೆ ಮಾತನಾಡಿದ್ದೇನೆ. ನಾವು ಒಂದನ್ನೂ ನೋಟಿಸ್ ಇಶ್ಯೂ ಮಾಡಿಲ್ಲ, ಒಂದೂ ಪಾಣಿ ನಮ್ಮದು ತಿದ್ದುಪಡಿ ಆಗಿಲ್ಲ. ಯಾರು ಜವಾಬ್ದಾರರು? ಹಿಂದಿನ ಸರ್ಕಾರ ಯಾವುದಿತ್ತು ಹೇಳಿ, ನೀವೇ ಹೇಳಿ. ಯಾಕೆ ಇಲ್ಲ ಸಲ್ಲದು? ಬಿ ಜೆ ಪಿನೇ ಹೊಣೆ. ಬಿ ಜೆ ಪಿಯವರೇ ನೋಡಿ, ಅಪರಾಧ ಮಾಡೋರು ಬಿ ಜೆ ಪಿಯವರು, ಇವತ್ತು ದೂರು ಕೊಡೋರು ಬಿ ಜೆ ಪಿಯವರು, ತನಿಖೆನೂ ಬಿ ಜೆ ಪಿಯವರು ಮಾಡ್ತೀವಿ ಅಂತಾರೆ, ಮತ್ತು ತೀರ್ಮಾನ ಬಿ ಜೆ ಪಿನೇ ಕೊಡ್ತಾ ಅಂತಾರೆ. ನೀವು ಅರ್ಥ ಮಾಡ್ಕೋಬೇಕು. ಮಾಧ್ಯಮದವರು ಸುಮ್ಮನೆ ಯಾರಿಗೂ ಅನ್ಯಾಯ ಕೊಡೋದಿಲ್ಲ. ಸಿಎಂ ಹೇಳಿದ್ದಾರೆ ಯಾವ ರೈತರಿಗೂ ಒಕ್ಕಲೆಬ್ಬಿಸೋದಿಲ್ಲ. ಅಪ್ಪಿತಪ್ಪಿ ಯಾರ್ದಾದ್ರೂ ಹಿಂದೆ ಬಿ ಜೆ ಪಿಯ ಕಾರ್ಯಕಾಲದಲ್ಲೂ ಉದ್ದೇಶಪೂರ್ವಕವಾಗಿ ಆಗಲಿ ಅಥವಾ ಅಪ್ಪಿತಪ್ಪಿ ಆಗಲೂ ಯಾವುದೇ ತನಿಖೆ ಮಾಡದೆ ಒಂದು ವೇಳೆ ವಾಕ್ಫ್ ಅಂತೇಳಿ ಹೇಳಿ ತಿದ್ದುಪಡಿ ಮಾಡಿದ್ದರೆ ಅದನ್ನು ಮತ್ತೆ ಪುನಃ ಆ ರೈತರಿಗೆ ವಾಪಸ್ ಕೊಡಲಾಗುವುದು. ಆ ಪಾಣಿ ಏನು ರೆವೆನ್ಯೂ ಖಾತೆಯಲ್ಲಿದೆ ಅದನ್ನು ಬದಲಾವಣೆ ಮಾಡಿ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ. ಇದಕ್ಕಿಂತ ಜಾಸ್ತಿ ಏನು ಬೇಕು?